ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಮತದಾರರು ಕೆಂಡಮಂಡಲರಾಗಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಮತದಾರರ ಮನತಾಳದ ಮಾತುಗಳು. ರಾಜಕೀಯ ನಾಯಕರು ಅವರ ಸ್ವಾರ್ಥಕ್ಕೆ ಬರ್ತಾರೆ. ದಾವಣಗೆರೆ ಬೈ ಎಲೆಕ್ಷನ್ ಮತದಾರರು ಕೆಂಡಮಂಡಲರಾಗ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಮತದಾರರ ಮನದಾಳದ ಮಾತುಗಳು. ರಾಜಕೀಯ ನಾಯಕರು ಅವರ ಸ್ವಾರ್ಥಕ್ಕೆ ಬರ್ತಾರೆ. ಬಡವರ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ಅವರವರ ಸ್ವಾರ್ಥಕ್ಕೆ ಇವರು ಬರ್ತಾರೆ. ಜನರಿಗೆ ಮನೆ ರೇಷನ್ ಕಾರ್ಡ್ ಇದೆಯೋ ಇಲ್ವೋ ಅದ್ಯಾವುದೂ ಕೂಡ ಇವರು ಕೇಳೋದಿಲ್ಲ. ಕ್ಷೇತ್ರದ ಜನ ಹೇಗಿದ್ದಾರೆ ಅಂತ ಯಾರು ಒಬ್ರು ಕೂಡ ಕೇಳೋದಿಲ್ಲ. ಅವರಿಗೆ ಬೇಕಾಗಿರೋದು ವೋಟ್ಗಳು. ವೋಟ್ ತೆಗೆದುಕೊಳ್ಳೋಕೆ ಕೈ ಮುಗಿದುಕೊಂಡು ಬರ್ತಾರೆ ಅಷ್ಟೇ. ಈಗ ಕೇಳಿದ್ರೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಎಲೆಕ್ಷನ್ ಗೆಲ್ತಾರೆ ಅದಾದ ನಂತರ ಇವರು ಯಾರೂ ಕೂಡ ಕಾಣಲ್ಲ. ಚುನಾವಣೆ ಆದಮೇಲೆ ಒಬ್ರು ಕೂಡ ಈ ಕಡೆ ತಿರುಗೂ ಕೂಡ ನೋಡಲ್ಲ. ಯಾರೇ ಗೆದ್ದರೂ ಬಡವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಯಾರೂ ಕೂಡ ಸಹಾಯ ಮಾಡೋದಿಲ್ಲ. ಇದು ದಾವಣಗೆರೆ ಬೈ ಎಲೆಕ್ಷನ್ ಮತದಾರರು ಕೆಂಡಮಂಡಲರಾಗಿದ್ದಾರೆ. ಮುಖ್ಯವಾಗಿ ದಾವಣಗೆರೆ ಈ ಒಂದು ಕ್ಷೇತ್ರದಲ್ಲಿ ಅಲ್ಲಿರುವಂತಹ ಜನರು ಮಾತನಾಡುವಂತಹ ಮಾತುಗಳು ಏನೇನೆಲ್ಲ ಆಗ್ತಾ ಇದೆ. ಈ ಥರ ಬೈ ಎಲೆಕ್ಷನ್ ಏನು ಉಪಚುನಾವಣೆ ಏನು ಬಂದಿದೆ, ಈ ತರಹ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಹೊಗಳೋದಾಗಿರ್ಬೋದು, ಸಹಾಯ ಮಾಡ್ತೀವಿ ಅನ್ನುವಂತಹ ಭರವಸೆಗಳನ್ನು ಎಲ್ಲವನ್ನೂ ಕೂಡ ನೀಡ್ತಾರೆ. ಆದರೆ ಆ ಒಂದು ಊರಿನ ಒಂದು ಜಿಲ್ಲೆಯ ಏನು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಬೇಕಾದಂತಹ ಕಾರ್ಯಗಳನ್ನು ಯಾವುಗಳನ್ನು ಕೂಡ ಇವರು ಮಾಡೋದಿಲ್ಲ. ಮುಖ್ಯವಾಗಿ ಬಡವರ ಕಷ್ಟಗಳನ್ನು ಇವರು ಆಲಿಸೋದಿಲ್ಲ. ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯೋ, ಆಧಾರ್ ಕಾರ್ಡ್ ಇದೆಯೋ, ಏನೇನೆಲ್ಲ ಸಮಸ್ಯೆಗಳಿದೆ ಒಂದನ್ನು ಕೂಡ ಇವರು ಆಲಿಸೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿರುವಂತಹ ಜನಗಳು ಕೆಂಡಮಂಡಲರಾಗಿದ್ದಾರೆ. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಲಿರುವಂತಹ ಜನರು ಮಾತುಗಳಾಗಿರುವಂಥದ್ದು. ಇದು ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಮುಖ್ಯವಾಗಿ ಜನರು ಮಾತನಾಡಿರುವಂಥದ್ದು. ಕೆಂಡಮಂಡಲರಾಗಿದ್ದಾರೆ. ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣೆ ಅಂತ ಬಂದಾಗ ಮಾತ್ರ ಇವರು ಮನೆಗೆ ಬಂದುಬಿಟ್ಟು ವೋಟ್ಗಳನ್ನ ಕೇಳ್ತಾರೆ. ಇವರ ಅನುಕೂಲಕ್ಕೆ ಶ್ರೀನಿವಾಸ್ ಇದು ದಾಸರೆಪ್ಪ ಶ್ರೀನಿವಾಸ್ ಹೆಂಗಂದ್ರೆ ಬಿಜೆಪಿ ಹೊಸ ಮುಖ ಇಲ್ಲಿ. ಹ್ಞೂ ಸರ್, ಅವರು ಹೊಸ ಮುಖನೇ. ಯಾರು ಬಂದ್ರೆ ಏನ್ ಸರ್, ಗೆದ್ರೆ ಕಾಂಗ್ರೆಸ್ ಕಡೆ ಗೆದ್ರೂ ಬಡವರಿಗೆ ಸಹಾಯ ಮಾಡ್ಬೇಕು, ಬಿಜೆಪಿ ಕಡೆಗೆ ಬಂದ್ರು ಬಡವರಿಗೆ ಸಹಾಯ ಮಾಡ್ಬೇಕು. ಈಗ ಹಿಂದೆ ಹೇಳಿ ಕೆಲಸ ಮಾಡ್ತೀರಿ? ಹ್ಞೂ ಸರ್, ಎರಡು ಕಡೆಗೂ ಅಷ್ಟೇ ನಾನು ಸರ್ ನಾವ್ ಹೇಳ್ತಿರೋದು. ಎರಡು ಕಡೆ ಕೆಲಸ ಮಾಡ್ತೀರಿ? ಎರಡು ಕಡೆಗೆ ಬಂದಿಲ್ಲ ಸರ್. ನಾವು ಬಿಜೆಪಿ ಕಡೆಗೆ ಕರೆದಿದ್ರು, ಬರ್ತಾ ಇದೀವಿ ಸರ್. ಬಂದಿದ್ವಿ. ಒಟ್ಟು ಯಾರೇ ಬಂದ್ರು ಜನಗಳಿಗೆ ಒಳ್ಳೇದ್ ಮಾಡ್ಬೋದು. ಒಳ್ಳೆ ಕೆಲಸ ಮಾಡಿದ್ರು ಯಾರು ಬರ್ಲಿ, ಕಾಂಗ್ರೆಸ್ ಬಿಜೆಪಿ ಅಂತ ಏನಿಲ್ಲ, ಬಡವರಿಗೆ ಒಳ್ಳೇದಾಗ್ಬೇಕು ಅಂತ ನಾವು ಉದ್ದೇಶ. ಅವ್ರ ಸ್ವಾರ್ಥಕ್ಕೆ ಅವ್ರ ಬದುಕಕ್ ಮಾತ್ರ ಇದ್ ಮಾಡ್ಕೊಂತಾರ ಸರ್. ಬಡವ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಅವ್ರು ಏನ್ ದುಡಿತಾರೋ ಏನ್ ಮಾಡ್ತಾರೋ, ಅವ್ರ ಮನಿ ಐತೋ ಇಲ್ಲೋ ಅವ್ರಿಗೆ ಸಾಕಾರ ಮಾಡ್ಬೇಕನ್ನಂಗಿಲ್ಲ ಸರ್. ಓಟ್ ತಗೊಂಡು ಅಷ್ಟೇ ಮಾತ್ರ ಕೈ ಮುಕ್ಕೊಂತ ಬರ್ತಾರ ಬಾಗಲ್ದಾಗ. ಕೈ ಮುಗಿದಾದ್ಮೇಲೆ ಅವ್ರ ಎದ್ರಿಗೆ ಹೋದ್ರು ಯಾವ ಊರು ಅನ್ನಂಗಿಲ್ಲ ನಮಗೆ. ಅವ್ ಕೇಳಂಗಿಲ್ಲ. ಓಟಿಗೆ ಮಾತ್ರ ಬೇಕು. ಮತ್ತೆ ಹಿಂಗಿದ್ದಾಗ ಯಾಕ್ರಿ ಓಟ್ ಹಾಕ್ಬೇಕಂತ ಕೇಳಲ್ಲ ನೀವು? ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ಈಗ ಒಬ್ಬ ಮನುಷ್ಯ ಬದುಕಿದಾಗೆ ಓಟ್ ಹಾಕಿಸ್ಕೊಂತಾನೆ. ಸತ್ ಮೇಲೆ ಓಟ್ ಹಾಕಕ್ ಬರ್ತೈತಿ. ಅವ್ರಿಗೆ ನೀವು ಕೇಳಲ್ವಾ? ನೀವೇನು ಮಾಡಲ್ಲ, ನಿಮ್ಗೆ ಯಾಕೆ ಹಾಕ್ಬೇಕು? ಮಾಡ್ತೀವಿ ಅಂತಾರ ಸರ್ ಬಾಯ್ ಎದ್ರಿಗೆ ಇದ್ದಾಗ. ಆಮೇಲೆ ಯಾರು ಏನು ಸಹಾಯ ಮಾಡಲ್ಲ ನಮಗೆ. ಓಕೆ, ಇಲ್ಲಿ ಒಂದಿಷ್ಟು ಅಮ್ಮಂದ್ರು ಮಾತಾಡ್ತಾ ಇದ್ರು. ಅವರ ನೈಜ ಮಾತುಗಳನ್ನ ಗಮನಿಸಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಂದು ಮೆಕ್ಯಾನಿಕಲ್ ಆಗಿ ಏನೋ ಮಾಡ್ತಾ ಇದೀವಿ ಅಂದ್ರೆ ಆ ಉತ್ಸಾಹ ಇಲ್ಲ. ಅಂದ್ರೆ ಪ್ರಜಾಪ್ರಭುತ್ವದ ನಿಜವಾದ ಗುರಿ ಇಲ್ಲಿ ಸಾಕಾರಗೊಳ್ತಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.